ಇಷ್ಟು ನೋಡಿ, ಇತ್ತೀಚೆಗೆ ಅಂದ್ರೆ ಕಳೆದ ತಿಂಗಳು ಡಿಸೆಂಬರ್ನಲ್ಲಿ ಒಂದು ಮೈಸೂರಿನಲ್ಲಿ ಸಿನಿಮಾ ಸ್ಟೈಲ್ ಅಲ್ಲಿ ಒಂದು ದರೋಡೆ ನಡೆದಿತ್ತು. ಟೋಟಲಿ ಸಿನಿಮಾ ರೀತಿಯಲ್ಲಿ ಒಂದು ಕಳ್ತನ ಮಾಡಲಾಗಿತ್ತು, ಅದು ಕೂಡ ಒಂದು ಚಿನ್ನದ ಅಂಗಡಿಯಲ್ಲಿ. ಇದೀಗ ಯಾರೆಲ್ಲ ಕಳ್ತನ ಮಾಡಿದ್ರಲ್ಲ ಅಂತವರ ಬಂಧನ ಆಗಿದೆ. ಹುಣಸೂರಿನಲ್ಲಿ 10 ಕೋಟಿ ಚಿನ್ನ ದೋಚಿದವರ ಬಂಧನ ಆಗಿದೆ. ಈಗ ಬಿಹಾರ ಪೊಲೀಸರ ಜೊತೆ ಕರ್ನಾಟಕ ಪೊಲೀಸರ ಭೇಟೆ ಭರ್ಜರಿಯಾಗಿ ಆಗಿದೆ. ಗನ್ ತೋರಿಸಿ ಅಂಗಡಿ ಲೂಟಿ ಮಾಡಿದಂತಹ ಗ್ಯಾಂಗ್ ಇದೀಗ ಫೈನಲಿ ಲಾಕ್ ಆಗಿದ್ದಾರೆ. ಋಷಿಕೇಶ್ ಸಿಂಗ್ ಮತ್ತು ಪಂಕಜ್ ಅಲಿಯಾಸ್ ಸತುವಾ ಬಂಧನ ಆಗಿರುವಂತಹ ಆರೋಪಿಗಳು. ಮೈಸೂರಿನ ಹುಣಸೂರಿನಲ್ಲಿ 10 ಕೋಟಿ ಚಿನ್ನವನ್ನ ದರೋಡೆ ಮಾಡ್ಕೊಂಡು ಹೋಗಿದ್ರು. ಅದು ಕೂಡ ಟೋಟಲಿ ಸಿನಿಮಾ ಸ್ಟೈಲ್ ನಲ್ಲೇ ಮಾಡಲಾಗಿರುವಂತಹ ದರೋಡೆ. ಇದು ಡಿಸೆಂಬರ್ನಲ್ಲಿ ಮಾಡಲಾಗಿತ್ತು. ಇದೀಗ ಆರೋಪಿಗಳ ಬಂಧನ ಆಗಿದೆ. ಬಿಹಾರ ಪೊಲೀಸರ ಜೊತೆ ಕರ್ನಾಟಕ ಪೊಲೀಸರು ಭರ್ಜರಿಯಾಗಿ ಕಾರ್ಯಾಚರಣೆ ನಡೆಸಿದ್ದಾರೆ. ಗನ್ ತೋರಿಸಿ ಅಂಗಡಿಯನ್ನ ಲೂಟಿ ಮಾಡಿದಂತಹ ಗ್ಯಾಂಗ್ ಋಷಿಕೇಶ್ ಸಿಂಗ್ ಮತ್ತು ಪಂಕಜ್ ಅಲಿಯಾಸ್ ಸತುವಾ ಇದೀಗ ಬಂಧನ ಆರೋಪಿಗಳು. ನೋಡಿ, ಈ ಒಂದು ಪ್ರಕರಣ ಇದೆಯಲ್ಲ, ಬಹಳಷ್ಟು ಸದ್ದು ಮಾಡಿತ್ತು. ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ಆಭರಣ ಅಂಗಡಿಯಲ್ಲಿ ನಡೆದಿದ್ದಂತಹ ಘಟನೆ ಇದು. ಡಿಸೆಂಬರ್ 28ರಂದು ನಡೆದಿದ್ದಂತಹ 10 ಕೋಟಿ ರೂಪಾಯಿ ಮೌಲ್ಯದ ಚಿನ್ನಾಭರಣ ಕಳವು ಪ್ರಕರಣ. ಈ ಸಂಬಂಧಪಟ್ಟಂತೆ ಇದೀಗ ಬಿಹಾರದಲ್ಲಿ 2 ಆರೋಪಿಗಳನ್ನು ಅರೆಸ್ಟ್ ಮಾಡಲಾಗಿದೆ. ಬಂಧಿತರನ್ನ ಋಷಿಕೇಶ್ ಸಿಂಗ್ ಮತ್ತು ಪಂಕಜ್ ಅಲಿಯಾಸ್ ಸತುವಾ ಅಂತ ಹೇಳಿ ಪೊಲೀಸರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ಕಾರ್ಯಾಚರಣೆ ನಡೆಸಿ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಪೊಲೀಸರು ಕೂಡ. ಕರ್ನಾಟಕ ಪೊಲೀಸರ ಸಹಯೋಗದೊಂದಿಗೆ ಬಿಹಾರದ ಎಸ್ಟಿಎಫ್ ಕಾರ್ಯಾಚರಣೆ ನಡೆಸಿ ಈ ಆರೋಪಿಗಳನ್ನು ಲಾಕ್ ಮಾಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ನೋಡ್ತಾ ಇದ್ವಿ ಅಂತಂದ್ರೆ ಡಿಸೆಂಬರ್ನಲ್ಲಿ ನಡೆದಿರುವಂತಹ ಘಟನೆ ಫೈನಲಿ ಇವಾಗ 2 ಆರೋಪಿಗಳು ಲಾಕ್ ಆಗಿದ್ದಾರೆ. ಅದರಲ್ಲೂ ಕೂಡ ಇವರ ಹಿನ್ನೆಲೆ ನೋಡ್ತಾ ಹೋದ್ರೆ ಬಹಳಷ್ಟು ದೊಡ್ಡ ಕ್ರಿಮಿನಲ್ಸ್ಗಳೇ ಅಂತ ಅನ್ನಿಸ್ತಾ ಇದೆ. ಇನ್ನು ಅದೆಷ್ಟು ಕಡೆ ಇವರು ಇಂಥ ಒಂದು ಕಳ್ತನ ಮಾಡಿದ್ದಾರೆ, ದರೋಡೆ ಮಾಡಿದ್ದಾರೆ ಅಥವಾ ಕೊಲೆ ಕೇಸ್ಗಳಲ್ಲೂ ಕೂಡ ಭಾಗಿಯಾಗಿದ್ದಾರೆ ಅನ್ನೋ ಮಾಹಿತಿ ಇದೆ. ಹಾಗಾಗಿ ಸದ್ಯಕ್ಕೆ ಏನಿದೆ ಹೆಚ್ಚಿನ ಮಾಹಿತಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ? ರೋಶಿನಿ, ಇವರನ್ನ ನಿಜಕ್ಕೂ ಕೂಡ ಏನು ಹುಣಸೂರಿನಲ್ಲಿ ಆದಂತ ಒಂದು ಒಡವೆ ಶೋರೂಮ್ ನ ದೋಚಿದಂತ ಪ್ರಕರಣ ಏನಿದೆ, ಅದು ಮೈಸೂರಿನ ಅಷ್ಟು ಜನರನ್ನು ಕೂಡ ಒಂದು ದಿಗ್ಭ್ರಮೆ ಆಗುವಂತ ರೀತಿಯಲ್ಲಿ ಮಾಡಿದ್ದು. ಯಾಕೆಂತ ಹೇಳಿದ್ರೆ ಹಾಡು ಹಗಲೇ ನುಗ್ಗಿ ಶೋರೂಮ್ ನಲ್ಲಿ ಚಿನ್ನಾಭರಣವನ್ನ ಎಗರಿಸ್ಕೊಂಡು ಹೋಗ್ತಾರೆ. 10 ಕೋಟಿಯಷ್ಟು ಚಿನ್ನಾಭರಣವನ್ನ ದೋಚ್ತಾರೆ. ಸೊ ಆ ನಂತರದಲ್ಲಿ ಪೊಲೀಸರು ಇಲ್ಲಿಂದ ಆಕ್ಟಿವ್ ಆಗುವಂತದ್ದು, ಇವರ ಯಾರು ಈ ಒಂದು ಕಳ್ಳತನವನ್ನ ಮಾಡಿದ್ರು ಅನ್ನುವಂಥದ್ದನ್ನ ಹುಡ್ಕೋದಕ್ಕೆ ಶುರು ಮಾಡ್ತಾ ಹೋದಂಗೆಲ್ಲ ಇವ್ರನ್ನ ಬಹಳಷ್ಟು ಟ್ರೇಸ್ ಮಾಡ್ಬೇಕಾಗತ್ತೆ. ಬಿಹಾರದ ಮೂಲದವರು ಅನ್ನುವಂಥದ್ದು ಗೊತ್ತಾಗುತ್ತೆ. ಬಿಹಾರ ಮೂಲದಿಂದ ಇಲ್ಲಿ ಬಂದು ಕಳ್ಳತನ ಮಾಡ್ಕೊಂಡು ಶೋರೂಮ್ ನ ದೋಚ್ಕೊಂಡು ಹೋಗಿದ್ರು ಅನ್ನುವಂಥದ್ದು ಗೊತ್ತಾಗುತ್ತೆ. ಆ ನಂತರದಲ್ಲಿ ಅವರು ಬೆನ್ನತ್ತುವಂಥದ್ದು ಕರ್ನಾಟಕ ಪೊಲೀಸರು ಅವರ ಬೆನ್ನು ಹತ್ತಿ ಅವರನ್ನ ಬಿಹಾರದಲ್ಲಿ ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ಇವರು ನಟೋರಿಯಸ್ ಕಳ್ಳರು ಕೂಡ ಆಗಿರ್ತಾರೆ. ಯಾಕೆಂತ ಹೇಳಿದ್ರೆ ಈ ಹಿಂದೆ ಅವ್ರಿಗೂ ಹಲವು ಪ್ರಕರಣಗಳಲ್ಲಿ ಈ ರೀತಿ ಕಳ್ಳತನಗಳನ್ನು ಮಾಡಿರುವಂತದ್ದು. ಸುಮಾರು ಬಿಹಾರದಲ್ಲಿ 4 ಪ್ರಕರಣಗಳನ್ನ ಈ ರೀತಿ ಮಾಡಿದ್ದಾರೆ. 4 ಪ್ರಕರಣಗಳಲ್ಲಿ ಅವ್ರಿಗೆ ಕಳ್ಳತನದ ಕೇಸ್ಗಳನ್ನ ಅವ್ರ ಮೇಲೆ ರಿಜಿಸ್ಟರ್ ಆಗಿರುತ್ತೆ. ಸೊ ಗೋಲ್ಡ್ ಅಂಡ್ ಡೈಮಂಡ್ಸ್ ಎಂಬ ಆಭರಣ ಶೋರೂಮ್ ನ ನುಗ್ಗಿ ಗನ್ನನ್ನ ತೋರಿಸಿ ಅಲ್ಲಿದ್ದಂತ ಸಿಬ್ಬಂದಿ ಅವ್ರನ್ನ ಹೆದರಿಸಿ ಗನ್ನನ್ನ ತೋರಿಸಿ ದರೋಡೆ ಮಾಡುವಂತದ್ದು. ಕೇವಲ 4-5 ನಿಮಿಷದಲ್ಲೇನೆ 10 ಕೋಟಿಯಷ್ಟು ಚಿನ್ನಾಭರಣಗಳನ್ನು ದೋಚ್ಕೊಂಡು ಪರಾರಿಯಾಗ್ತಾರೆ. ಬಳೆ, 65ಕ್ಕೂ ಹೆಚ್ಚು ಚೈನು, 19 ಕರಿಮಣಿ ಸರ, 13 ವಜ್ರದ ಉಂಗುರಗಳು, 17 ಕಿವಿಯೋಲೆಗಳು, 12 ಹೆಚ್ಚು ಲಾಕೆಟ್ಗಳು, ಹೀಗೆ 12 ಕಾಲ್ ಚೈನು, ಹೀಗೆ ಸುಮಾರು 10 ಕೋಟಿಯಷ್ಟು ಬೆಲೆ ಬಾಳುವಂತ ಚಿನ್ನಾಭರಣಗಳನ್ನ ಲೂಟಿ ಮಾಡ್ಕೊಂಡು ಹೋಗೋದು ರೋಶಿನಿ. ಇವ್ರನ್ನ ಟ್ರೇಸ್ ಮಾಡ್ತಾ ಇಲ್ಲಿ ಏನು ಬಿಹಾರದ ಪೊಲೀಸರ ಸಹಕಾರದೊಂದಿಗೆ ಬಿಹಾರದಲ್ಲಿ STF ಅನ್ನುವಂತ ಇರುತ್ತೆ. ಆ STF ನ ಸಹಕಾರದೊಂದಿಗೆ ಕಾರ್ಯಾಚರಣೆ ನಡೆಸಿ ಆರೋಪಿಗಳನ್ನ ಈಗ ಬಂಧಿಸಿರುವಂತದ್ದು. ಇವರು ನಿಜಕ್ಕೂ ಕೂಡ ಈ ಹಿಂದೆ ಅಲ್ಲೂ ಕೂಡ ಸಾಕಷ್ಟು ಕಳ್ಳತನಗಳನ್ನು ಮಾಡಿ ಋಷಿಕೇಶ್ ಸಿಂಗ್ ಮತ್ತೆ ಪಂಕಜ್ ಅಲಿಯಾಸ್ ಸತುವಾ ಅನ್ನುವಂಥವ್ರು ಅಲ್ಲೂ ಕೂಡ ಕಳ್ಳತನ ಮಾಡಿ ಬಿಹಾರ ಪೊಲೀಸರಿಗೆ ತಲೆನೋವಾಗಿದ್ರು. ಅಲ್ಲೂ 4ಕ್ಕೂ ಹೆಚ್ಚು ಪ್ರಕರಣಗಳಲ್ಲಿ ಭಾಗಿಯಾಗಿದ್ರು ಅನ್ನುವಂತ ಮಾಹಿತಿಗಳು ಬರ್ತಾ ಇದೆ. ಸದ್ಯಕ್ಕೀಗ ಹುಣಸೂರಿನಲ್ಲಿ ಆದಂತಹ ಶೋರೂಮ್ ಕಳ್ಳತನ ಆದಂತಹ ಕಳ್ಳರನ್ನ ಬಂಧಿಸುವಲ್ಲಿ ಕರ್ನಾಟಕ ಪೊಲೀಸರು ಯಶಸ್ವಿಯಾಗಿರುವಂತದ್ದು. 10 ಕೋಟಿಗೂ ಹೆಚ್ಚು ಮೌಲ್ಯದ ಚಿನ್ನಾಭರಣಗಳನ್ನ ವಶಪಡಿಸಿಕೊಳ್ಳಲು ಯಶಸ್ವಿಯಾಗಿದ್ದಾರೆ. ಇದೊಂದು ರೀತಿಯಲ್ಲಿ ಏನು ಕರ್ನಾಟಕ ಪೊಲೀಸರ ಸಕ್ಸಸ್ ಅಂತಾನೆ ಹೇಳ್ಬಹುದು ರೋಶಿನಿ. ಶಿವು, ಎಕ್ಸಾಂಪಲ್ ಆಗಿ ನೋಡೋದಾದ್ರೆ ಈ ಹಿಂದೆ ನಮ್ಮ ಬೆಂಗಳೂರಿನಲ್ಲಿ 7 ಕೋಟಿ ATM
ದರೋಡೆ ಏನ್ ನಡೆದಿತ್ತು ಆ ಟೈಮಲ್ಲಿ ಕೇವಲ ಒಂದೇ ದಿನ ಅಥವಾ 2 ದಿನಗಳಲ್ಲಿ ಎಲ್ಲ ಹಣವನ್ನ ರಿಕವರಿ ಮಾಡ್ಕೊಂಡಿದ್ರು ನಮ್ಮ ಪೊಲೀಸರು, ಒಳ್ಳೆ ಕಾರ್ಯಾಚರಣೆ ನಡೆಸಿದ್ರು. ಈ ಒಂದು ಕೇಸಲ್ಲೂ ಕೂಡ ಹೇಗೆ 10 ಕೋಟಿ ರಿಕವರ್ ಆಗಿದೆಯಾ ಈಗ? ಖಂಡಿತ ಈಗ ರಿಕವರಿ ಏನು ಅಂತ ಈಗ ಇವತ್ತು ಮಧ್ಯಾಹ್ನ ಪ್ರೆಸ್ ಮೀಟ್ ಮಾಡ್ತಾರೆ. ಮಧ್ಯಾಹ್ನ ಪ್ರೆಸ್ ಮೀಟ್ ಮಾಡೋದಂತ ಸಂದರ್ಭದಲ್ಲಿ SP ಎಲ್ಲ ಎಷ್ಟು ರಿಕವರಿ ಆಗಿದೆ, ಏನೆಲ್ಲ ರಿಕವರಿ ಆಗಿದೆ, ಏನಾದ್ರು ಖರ್ಚು ಮಾಡ್ಕೊಂಡಿದಾರ ಅನ್ನುವಂಥದ್ದನ್ನ ಇವತ್ತು ಮಧ್ಯಾಹ್ನ ಪ್ರೆಸ್ ಮೀಟ್ ನಲ್ಲಿ ಸ್ಪಷ್ಟವಾಗಿ ಕ್ಲಿಯರ್ ಆಗಿ ಹೇಳುವಂಥದ್ದು. 7 ಕೋಟಿ ಏನು ದರೋಡೆ ಮಾಡಿದ್ರು ATM ಅದನ್ನು ಕೂಡ ಬೆಂಗಳೂರು ಪೊಲೀಸ್ ಯಶಸ್ವಿಯಾಗಿ ಅವ್ರನ್ನ ಟ್ರೇಸ್ ಮಾಡಿ ಆಂಧ್ರದಲ್ಲಿ ಅವ್ರನ್ನ ಬಂಧಿಸಿ ಅವರು ಅಲ್ಲಿಂದ ಹಣವನ್ನ ರಿಕವರಿ ಮಾಡ್ಕೊಂಡಿದ್ದಂತ ಕೆಲಸವನ್ನು ಕೂಡ ಮಾಡಿದ್ರು. ಅದೇ ರೀತಿಯಲ್ಲಿ ಈಗ ಮೈಸೂರು ಪೊಲೀಸರು ಕೂಡ ಬೆಂಬಿಡದೆ ಬಿಹಾರದವರೆಗೂ ಹೋಗಿ ಬಿಹಾರದ ಪೊಲೀಸರ ಸಹಕಾರವನ್ನು ತೆಗೆದುಕೊಂಡಿದ್ದ 10 ಕೋಟಿಯಷ್ಟು ಚಿನ್ನಾಭರಣವನ್ನ ಎಗರಿಸ್ಕೊಂಡು ಹೋಗಿದ್ದಂತ ಕಳ್ಳರನ್ನ ಹಿಡ್ಕೊಂಡು ಬಂದಿರುವಂತದ್ದು ಬಹುತೇಕವಾಗಿ ಎಲ್ಲವೂ ರಿಕವರಿ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಈಗ ಮಧ್ಯಾಹ್ನದ ಹೊತ್ತಿಗೆ SP ಅವರು ಪ್ರೆಸ್ ಮೀಟ್ ಮಾಡ್ತಾರೆ. ಪ್ರೆಸ್ ಮೀಟ್ ನಲ್ಲಿ ಎಷ್ಟು ರಿಕವರಿ ಆಗಿದೆ, ಏನೆಲ್ಲ ಆಗಿದೆ ಅನ್ನುವಂತ, ಮತ್ತೆ ಏನೆಲ್ಲ ಚಾಲೆಂಜಸ್ ಇತ್ತು ಅವರನ್ನ ಅರೆಸ್ಟ್ ಮಾಡುವಂತ ಸಂದರ್ಭದಲ್ಲಿ, ಹೇಗೆ ಅವರನ್ನ ಟ್ರೇಸ್ ಮಾಡಲಾಯಿತು, ಮತ್ತೆ ಯಾವುದೇ ಒಂದು ಕಳ್ಳರಿಗೆ ಇದೊಂದು ಪೊಲೀಸರು ಒಂದು ವಿಷಯವನ್ನು ರವಾನ ಮಾಡಿದ್ದಾರೆ ಅಂದ್ರೆ ನೀವು ಎಲ್ಲಿದ್ರು ಕೂಡ ನಾವು ಬಿಡೋದಿಲ್ಲ ಅನ್ನುವಂಥದ್ದನ್ನ ಈಗ ಕಳ್ಳರಿಗೆ, ಕ್ರಿಮಿನಲ್ಸ್ಗಳಿಗೆ ಕರ್ನಾಟಕ ಪೊಲೀಸರು ಸಂದೇಶವನ್ನು ಕೊಟ್ಟಿರುವಂತದ್ದು. ಅಂದ್ರೆ ಪ್ರತಿ ಬಾರಿ ಕೂಡ ಅವರು ಎಷ್ಟೇ ಕೈಚಳಕ ತೋರಿಸಿದ್ರು ಕೂಡ ಪೊಲೀಸರು ತಡವಾಗಾದ್ರೂ ಕೂಡ ಅವ್ರನ್ನ ಹಿಡಿಯೋದ್ರಲ್ಲಿ ಯಶಸ್ವಿ ಆಗ್ತಾರೆ ಅನ್ನುವಂಥದ್ದು ಕರ್ನಾಟಕ ಪೊಲೀಸರಿಗೆ ಈಗಾಗ್ಲೇನೆ ಇರುವಂತ ಒಂದು ಶ್ಲಾಘನೆ ಅಂತಾನೆ ಹೇಳ್ಬಹುದು. ರೋಶ್ನಿ. ಎಸ್, ಥ್ಯಾಂಕ್ ಯು ಶಿವು ನಿಮ್ಮೆಲ್ಲ ಮಾಹಿತಿಗಾಗಿ.